ಸಾಮಾನ್ಯ ಇವರು ಧಾರವಾಡ ಯೂನಿವರ್ಸಿಟಿ ಅವರು ಇವ್ರನ್ನ 3 ವರ್ಷದ ಕಾಲ ವೈಜ್ಞಾನಿಕ ಸಲಹಾ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದೇ ಸ್ಟೋರ್ ಮಾಡಿಟ್ರ ನೀರ್ ಕುಡಿಯಂಗಿಲ್ರಿ ಪ್ರಾಣಿ ಪಕ್ಷಿಗಳು. ಯಾವತ್ತು ಪ್ರಾಣಿ ಪಕ್ಷಿಗಳು ಸ್ವಚ್ಛ ಇದ್ದಿದ್ದು ಚಲೋ ಇದ್ದಿದ್ದ ಕುಡಿತಾವ್ರಿ. ಅವರು ನಮ್ಮ ತಾಯಿಯವರು ಆಕ್ಚುಲಿ ಅನ್ಎಜುಕೇಟೆಡ್ ರೀ. ಅವ್ರ ಒಂದು ರೈತ ಕುಟುಂಬದಿಂದ ಬಂದವರು. ನ್ಯಾಚುರಲ್ ಆಗಿ ಬಿಡ್ಬೇಕು. ಯಾಕಂದ್ರೆ ಪ್ರಾಣಿ ಪಕ್ಷಿಗಳನ್ನ ಯಾವುದೇ ಅಲ್ಲಿ ಕಟ್ಟಿ ಮೇಯಿಸಿದ ಪ್ರಾಣಿಗಳು ಸದೃಢವಾಗಿ ಬೆಳೆಯಂಗಿಲ್ಲ. ಯಾವುದೋ ಹಣ್ಣುಗಳನ್ನ ಹರಿಯಲ್ಲ ಅಂತ ಹೇಳಿದ್ದೆ ನಿಮ್ಗೆ. ಹರಿದ ಎಲ್ಲಾ ಪಕ್ಷಿಗಳು ತಿಂದಿದ್ದೆ ನಿಮ್ಗೆ ಕಾಣಿಸ್ತಾವ್ರಿ. ಇಲ್ಲಿ ಕಾಣಿಸ್ತಾವ, ಇಲ್ಲಿ ತಿಂದ ಎಲ್ಲ ಪ್ರತಿಯೊಂದು ಗಿಡದಾಗ ರೀ. ನಮಸ್ಕಾರ ವಿಜಯಪುರ. ನಮ್ಮ ಬಿಜಾಪುರದಾಗ 35 ರಿಂದ 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲೈತಿ. ಇಂಥ ಬಿಸಿಲಾಗ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಾಕ ನೀರ ಮತ್ತು ತಿನ್ನಾಕ ಏನೂ ಸಿಗಲ್ಲಾಗೈತಿ. ಅಂಥದ್ರಾಗ ನಮ್ಮ ಬಿಜಾಪುರದಾಗ ಒಬ್ಬರು ರೈತರು ಅವ್ರದ್ದು 5 ಎಕರೆ ಜಮೀನೊಳಗೆ ಪ್ರಾಣಿ ಪಕ್ಷಿಗಳಿಗಂತೆ ಕೃಷಿ ಮಾಡಾಕ್ತಾರೆ. ಅವ್ರು ಯಾರು ಏನು ಅನ್ನೋದನ್ನ ಈ ವಿಡಿಯೋದಾಗ ತಿಳಿಸ್ತೀನಿ. ಸೊ ಯಾರಾದರೂ ಹೊಸದಾಗಿ ಈ ವಿಡಿಯೋ ನೋಡಾಕ್ತಿದ್ರ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ಒಳಗೆ ಹೋಗುನು ಅವ್ರು ಯಾರು ಅನ್ನೋದನ್ನು ತೋರಿಸ್ತೀನಿ. ಇವರೊಬ್ಬರು ರೈತರು ವಿದ್ಯಾಭ್ಯಾಸ ಇಲ್ದೇ ಕೃಷಿಯನ್ನೇ ನಂಬ್ಕೊಂಡು ಇಷ್ಟೊಂದು ಹೆಸರು ಮಾಡಿದ್ದಾರೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕಡೆಯಿಂದ ಇವರಿಗೆ ಸೂಪರ್ ಸ್ಟಾರ್ ರೈತ ಅಂತೇಳಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಮತ್ತು ನೇಗಿಲು ಯೋಗಿ ಅಂತ ಕೂಡ ಪ್ರಶಸ್ತಿ ಕೊಟ್ಟಿದ್ದಾರೆ. ಇಂಥವು ಹಲವಾರು ಪ್ರಶಸ್ತಿಯನ್ನು ಈ ಒಬ್ಬರು ರೈತರಿಗೆ ಕೊಟ್ಟಿದ್ದಾರೆ. ಸೊ ಅವ್ರು ಯಾರು ಅನ್ನೋದನ್ನು ಈ ವಿಡಿಯೋದಾಗ ತೋರಿಸ್ತೀನಿ. ಬರ್ರಿ ಆ ರೈತರಿಗೆ ನಿಮಗೆ ಭೇಟಿ ಮಾಡಿಸ್ತೀನಿ ಅಂತ. ಸೊ ಅವರ ರೈತರದ ಫಾರ್ಮ್ ಹೌಸಿಗೆ ಇವತ್ತು ಬಂದೀವಿ ನಾವು. ಬರ್ರಿ ಅವ್ರು ಕೂಡ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಆನಂದ್ ಸಾಳುಂಕೆ ಅಂತ ಹೇಳಿ. ಓಕೆ. ಸೊ ನಾವು ಈ ಒಂದು ಕಾನ್ಸೆಪ್ಟ್ ನೋಡಿ ನಮ್ಗೆ ಭಾಳ ಖುಷಿ ಆಯಿತು. ಯಾಕಂದ್ರೆ ಜನ ಎಲ್ಲ ನಾಯಿಗಳಿಗೆ ಊಟ ಅದು ಹಾಕ್ತಾರೆ, ಬಟ್ ಪ್ರಾಣಿ ಪಕ್ಷಿಗಳಿಗೆ ಯಾರೂ ಯೋಚನೆನೇ ಮಾಡಿರಲ್ಲ. ಈ ರೀತಿ ನಿಮ್ಗೆ ಹೆಂಗೆ ಬತ್ತು, ಏನು ವಿಚಾರ ಬತ್ತು ಅಂತ? ಆ್ಯಕ್ಚುಲಿ ನಾವು ಕಾಡು ಸಿದ್ದೇಶ್ವರ ಸ್ವಾಮಿಗಳಿಗೆ ಏನದಲ್ರಿ, ನಾವು ಹೆಚ್ಚು ನಡ್ಕೊತೀವಿ. ಕಾಡು ಸಿದ್ದೇಶ್ವರ ಸ್ವಾಮಿಗಳೇ ನಮಗೆ ಪ್ರೇರಣೆ. ನಾವು ಯಾವುದೇ ಕೃಷಿ ಮಾಡಿದ್ರು ಕಾಡು ಸಿದ್ದೇಶ್ವರ ಸ್ವಾಮಿಗಳು ನಾವು ಕೊಲ್ಲಾಪುರ ಒಳಗೆ ಅವ್ರದ್ದೊಂದು ಏನು ಅಸೆಟ್ ಮಾಡಿದ್ದಾರೆ. ಎಲ್ಲ ಕೃಷಿ ಹೆಂಗೆ ಮಾಡಬೇಕು, ಆರ್ಗ್ಯಾನಿಕ್ ಕೃಷಿ ಮಾಡ್ಬೇಕಂತೇಳಿ ಅದೊಂಥರ ಅವ್ರ ಪ್ರೇರಣೆ ಇದೆ ನಮಗೆ. ಮತ್ತು ಪ್ರಾಣಿ ಪಕ್ಷಿಗಳು ಯಾಕಂದ್ರೆ ಈಗಿನ ಜಗತ್ತೊಳಗೆ ಎಲ್ಲರೂ ಬರೀ ಏನು ಮಾಡ್ತಾರೆ, ನನಗೇ ಇರಲಿ ಅಂತಾರ. ಪ್ರಾಣಿ ಪಕ್ಷಿಗಳಿಗೆ ಯಾರು ನಾಯಿಗಳನ್ನು ಸಾಕ್ತಾರ, ಬೆಕ್ಕುಗಳನ್ನು ಸಾಕ್ತಾರ, ಕೋಳಿಗಳನ್ನು ಸಾಕ್ತಾರ, ಆಡುಗಳನ್ನು ಸಾಕ್ತಾರ, ಎಲ್ಲ ಥರ ಪ್ರಾಣಿಗಳನ್ನು ಸಾಕ್ತಾರೆ. ಆದ್ರೆ ಒಂದಿಷ್ಟು ಪ್ರಾಣಿಗಳು ಅವ್ರಿಗೆ ಲಾಭ ಕೊಡುವಂತ ಪ್ರಾಣಿಗಳನ್ನು ಮಾತ್ರ ಸಾಕ್ತಾರ. ನಾಯಿ ಅವ್ರನ್ನ ಕಾಯ್ತೈತಿ, ಆಕಳ ಹಾಲು ಕೊಡ್ತೈತಿ, ಎಮ್ಮೆ ಹಾಲು ಕೊಡ್ತೈತಿ, ಅಂಥವುಗಳನ್ನ ಸಾಕ್ತಾರ. ಅಂಥವುಗಳು ಬೇಕು, ಅಂಥವು ಬ್ಯಾಡ ಅಂತಲ್ರಿ. ಅದ್ರ ಜೊತೆನೆ ನಮ್ಗೆ ಏನೂ ಇಲ್ಲ ಅಂತ ಹೇಳಿ ತಿಳ್ಕೊಂತಾರಿ ಒಂದಿಷ್ಟು ಜನ. ಎಲ್ಲ ಈಗ ಏನಂದ ಗುಬ್ಬಿ, ಗಿಳಿ, ಮತ್ತೆ ಒಂದಿಷ್ಟು ಬಳುವ. ಈಗ ಎಲ್ಲಾರು ಬಳುವ ಮನ್ಯಾಗ ಬಂದ್ರ ಇದು ಆಗ್ತದ ಅಂತಾರ. ಯಾವ್ದೇ ಅದನ್ನ ಮತ್ತೆ ಪೂಜೆ ಅದು ಮಾಡಿ ಅದನ್ನ ಮನಿ ಬಿಡ್ಬೇಕಂತಾರ ಸರ್. ಎಲ್ಲಾ ಮೂಢನಂಬಿಕೆ ರೀ. ಮೂಢನಂಬಿಕೆಯಿಂದ ನಮ್ಮ ಜಗತ್ತು ಯಾವಾಗ ಹೊರಗೆ ಬರ್ತೈತೆ ಅವಾಗ ನಾವೆಲ್ಲ ಇಂಪ್ರೂವ್ಮೆಂಟ್ ಆಗ್ತೀವಿ. ಅದು ಬೇಕ್ರಿ. ಆ್ಯಕ್ಚುಲಿ ಎಲ್ಲ ಪ್ರಾಣಿ ಪಕ್ಷಿಗಳು ಎದಕ್ಕೆ ಬಿಟ್ಟಿವಪ್ಪ ಅಂದ್ರೆ ಎಲ್ಲರೂ ತಮ್ಮ ಸ್ವಾರ್ಥ ವಿಚಾರ ಮಾಡ್ತಾರೆ. ಅದಕ್ಕೆ ನಾವೇನು ಮಾಡಿಬಿಟ್ಟಿವಿ, ನಮ್ಮಲ್ಲಿ ಯಾವುದೇ ಹಣ್ಣುಗಳನ್ನು ಮಾರಾಟ ಮಾಡೋದಿಲ್ರಿ. ಚಿಕ್ಕು ಅದಾವು, ಸೀತಾಫಲ ಅದ, ಮಾವು ಅದ, ಪೇರು ಅದ, ಎಲ್ಲ ಥರ ಹಣ್ಣುಗಳದಾವು. ಆದ್ರೆ ನಾವು ಯಾವ ಹಣ್ಣುಗಳನ್ನು ಮಾರಾಟ ಮಾಡೋದಿಲ್ರಿ. ನೀವು ಮನೆಗೂ ಬಳಸಲ್ರಿ ಸರ್? ಮನೆಗೆ ನಮ್ಗೆ ಎಷ್ಟು ಹುಡುಗರು ಸಣ್ಣ ಮಕ್ಕಳು ಅದಲ್ಲ, ಸಣ್ಣ ಮಕ್ಳಿಗೆ ಎಷ್ಟು ಬೇಕಷ್ಟು ತಿಂತೀವಿ. ಯಾಕಂದ್ರೆ ಬೆಳೆಸಿ ಒಂದ್ಮ್ಯಾಗ ಪ್ರಾಣಿ ಪಕ್ಷಿಗಳನ್ನ ಒಟ್ಟು ಹಾಳು ಮಾಡ್ತಾವ್ರಿ. ಅಂದ್ರೆ ಅಷ್ಟು ತಿನ್ನಂಗಿಲ್ಲ, ಎಷ್ಟು ತಿಂತೈತಿ ತಿಂದು ಉಳಿದಿದ್ದು ನಾವು ಬಳಕೆ ಮಾಡ್ತೀವಿ. ಮತ್ತೆ ಯಾರು ಗೆಸ್ಟ್ ಬಂದ್ರ ಅವ್ರಿಗೆ ತಿನ್ನಾಕ್ ಬಿಡ್ತೀವ್ರಿ. ಆದ್ರೆ ಯಾರೇ ಹರಿದು ಒಯ್ದು ಮಾರೋದಾಗ್ಲಿ, ಹರ್ಕೊಂಡು ಒಯ್ದು ಮನ್ಯಾಗ ಕೂಡಿಟ್ಟು ತಿನ್ನೋದಾಗ್ಲಿ ಇಲ್ಲ. ಎಲ್ಲ ನಾವು ಪ್ರಾಣಿ ಪಕ್ಷಿಗಳು ತಿಂದು ಬಿಟ್ಟಿದ್ದೇನೆ ನಾವು ಬಳಕೆ ಮಾಡ್ಕೊಂತೀವ್ರಿ. ಆಮೇಲೆ ಸರ್ ನೀವು ಇದಕ್ಕೆ ಗೊಬ್ಬರಗಾಗಿ ಏನು ಯೂಸ್ ಮಾಡ್ತೀರಿ ಸರ್? ಆರ್ಗ್ಯಾನಿಕ್ ಆಗಿ ಮಾಡ್ತಿರೋ ಅಥವಾ ಪ್ಯೂರ್ ಆರ್ಗ್ಯಾನಿಕ್ ರೀ? ನಮ್ಮ ಫಾರ್ಮ್ ಇರೋದು ಪ್ಯೂರ್ ಆರ್ಗ್ಯಾನಿಕ್. ಯಾಕಪ್ಪ ಅಂದ್ರೆ ನಮ್ಮಲ್ಲಿ ಸಾಕಷ್ಟು ರೈತರು ಈಗೇನ್ ಮಾಡತ್ತಾರ, ಯೂರಿಯಾ, DAP ಅಂತ ಸರ್ಕಾರಿ ಗೊಬ್ಬರಗಳು, ಸಾಕಷ್ಟು ಸರ್ಕಾರಿ ಗೊಬ್ಬರ ಹಾಕಿ ಭೂಮಿಯನ್ನ ಹಾಳು ಮಾಡಕತ್ತಾರಿ. ಯಾಕಂದ್ರೆ ಭೂಮಿ ಅಂತೇಳಿ ನಾವು ತಾಯಿ ಅಂತೇಳಿ ಪೂಜೆ ಮಾಡ್ತೀವಿ. ಭೂಮಿ ತಾಯಿ ಅಂತೀವಿ. ಅದಕ್ಕೆ ಯಾವುದೇ ಇದು ನೋಡ್ಬೇಕಾದ್ರೆ ಭೂಮಿ ತಾಯಿ. ಯಾಕಂದ್ರೆ ಈಗಿನ ಇದಕ್ಕೆ ನಾವು ಭೂಮಿ ತಾಯಿಗೆ ವಿಷ ಕೊಡಕತ್ತೀವಿ. ನಾವು ವಿಷ ಕೊಟ್ಬಿಟ್ಟು ವಿಷಾನೇ ತಿನ್ನಕತ್ತೀವಿ. ನಾವು ಈಗಿನ ನಾವು ಇದಕ್ಕೇನು ನಾವು ಭೂಮಿ ತಾಯಿಗೆ ಏನ್ ಕೊಡ್ತೀವಿ, ನಾವು ಆರ್ಗ್ಯಾನಿಕ್ ಕೊಟ್ರ ಆರ್ಗ್ಯಾನಿಕ್ ಬರ್ತೈತಿ, ಕೆಮಿಕಲ್ ಕೊಟ್ರ ಕೆಮಿಕಲ್ ಬರ್ತೈತಿ. ಇದು ನಮ್ಗೆ ಅದ್ರ ದುಪ್ಪಟ್ಟು ಕೊಡ್ತಾಳ್ರಿ. ಯಾಕಂದ್ರೆ ಈಗ ನಾವು ಹೆಂಡಿ ಆಕಳ ಎಮ್ಮಿ ಸಾಕಿದೇವ್ರಿ, ಅದರಿಂದ ಹೆಂಡಿ ಗೊಬ್ಬರನ ಯೂಸ್ ಮಾಡ್ತೀವಿ. ಮತ್ತೆ ಒಂದಿಷ್ಟು ಕುರಿ ಗೊಬ್ಬರಗಳನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕೋಳಿ ಸಾಕಿದೇವ್ರಿ, ಕೋಳಿ ಗೊಬ್ಬರನು ಯೂಸ್ ಮಾಡ್ತೀವಿ. ಮತ್ತೆ ಎರೆಹುಳ ಗೊಬ್ಬರ ಮಾಡೇವ್ರಿ. ಎರೆಹುಳ ಗೊಬ್ಬರ ಅಂದ್ರೆ ಪ್ಯೂರ್ಲಿ ನಮ್ಗೆ ಇದಕ್ಕೆ ಎಷ್ಟು ಬೇಕು, ಹೊಲಕ್ಕೆ ಎಷ್ಟು ಬೇಕು ಅಷ್ಟನ್ನು ನಾವು ಒಟ್ಟು ಆರ್ಗ್ಯಾನಿಕ್ ಅಂತ ಹೇಳಿ ಮಾಡಿ ನಾವು ಇದೇ ಗೊಬ್ಬರನೇ ಯೂಸ್ ಮಾಡ್ತೀವಿ. ಯಾವುದೇ ಸರ್ಕಾರಿ ಗೊಬ್ಬರನ ಯೂಸ್ ಮಾಡಂಗಿಲ್ಲ. ಮತ್ತೆ ಒಂದಿಷ್ಟು ಇಲ್ಲೆಲ್ಲ ನೀರು ಬಿಟ್ಟೇವ್ರಿ. ಯಾಕೆ ಬಿಟ್ಟೇವಪ್ಪ ಅಂದ್ರೆ ಪ್ರಾಣಿ ಪಕ್ಷಿಗಳು ಒಂದೇ ಕಡೆ ಇರುದಿಲ್ರಿ, ಎಲ್ಲಾ ಕಡೆ ಇರ್ತಾವ.
ಇಂತಲ್ಲಿ ನೀರು ಜಾಸ್ತಿ ಕುಡಿತಾವ್ರಿ. ಓಹೋ ಇಂತಲ್ಲಿ ಇಂತಲ್ಲಿ ನೀರು ಜಾಸ್ತಿ ಕುಡಿತಾವೆ. ಯಾಕಂದ್ರೆ ಇಲ್ಲೊಂದು ಟ್ಯಾಪ್ ಓಪನ್ ಮಾಡಿ ನಾವು ಎಲ್ಲರೇ ಸ್ಟೋರ್ ಮಾಡಿಟ್ರ ನೀರು ಕುಡಿಯಂಗಿಲ್ರಿ ಪ್ರಾಣಿ ಪಕ್ಷಿಗಳು. ಹೌದ್ರಿ ಸರ್. ಯಾವತ್ತು ಪ್ರಾಣಿ ಪಕ್ಷಿಗಳು ಸ್ವಚ್ಛ ಇದ್ದಿದ್ದು ಚಲೋ ಇದ್ದಿದ್ದು ಕುಡಿತಾವ್ರಿ. ಅದ್ರ ಸಲುವಾಗಿ ಇಲ್ಲಿ ಲೀಕೇಜ್ ಬಿಟ್ಟಿರ್ತೀವಿ ನೀರು. ಇದು ಹರಿತಿರ್ಬೇಕು, ನೀರು ಹರಿತ ಪೂರಾ ಪೈಪ್ಲೈನ್ ಐತೆ. ಪೈಪ್ಲೈನ್ ಐತಿ ಅಂದ್ರೆ ಆ ಕಡೆ ಈ ಕಡೆ ನೀರು ಸರ್ಕ್ಯುಲೇಷನ್ ಅಂಡರ್ಗ್ರೌಂಡ್ ಪೈಪ್ಲೈನ್ ಅದ್ರಿ. ಈ ಬ್ಯಾಸಿಗೆ ಸೀಸನ್ ಒಳಗ ಎಲ್ಲಾ ಕಡೆ ನೀರ್ ಇರ್ಬೇಕು, ಒಂದೇ ಕಡೆ ನೀರ್ ಪ್ರಾಣಿ ಪಕ್ಷಿಗಳು ಇರಂಗಿಲ್ಲ. ಆ ಕಡೆ ಈ ಕಡೆ ಇರ್ತಾವ ನೀರ್ಗಳನ್ನ ಹಿಂಗಾದ್ರೆ ನೀರ್ ಕುಡಿತಾವ ಅಂತೇಳಿ ನಾವ್ ಇದನ್ನ ಬ್ಯಾಸಿಗೆ ಒಳಗ ಬಾಳ ಪ್ರಾಬ್ಲಮ್ ಆಗ್ತದೆ ಸರ್ ಇವು ಪ್ರಾಣಿ ಪಕ್ಷಿಗಳಿಗೆ. ಬ್ಯಾಸಿಗೆ ಒಳಗ ನಾವ್ ಇಡ್ತೀವ್ರಿ ಮನಿ ಬಲ್ಲಿ ಅಲ್ಲಿ ಅವು ಎಲ್ಲೇ ಕುಡಿಯಲ್ರಿ ಸರ್. ಆಕ್ಚುಲಿ ಅವು ಇಟ್ಟಿದ್ದ ನೀರ್ಗಳನ್ನ ಯಾವುದೇ ಇಟ್ಟಿದ್ದ ನೀರ್ಗಳನ್ನ ಶೇಖರಣೆ ಆಗಿದ್ದ ನೀರ್ಗಳನ್ನ ಕುಡಿಯಂಗಿಲ್ರಿ. ಯಾವುದೇ ಪ್ರಾಣಿ ಪಕ್ಷಿಗಳು ಕುಡಿಯಂಗಿಲ್ಲ. ಯಾವ್ದು ಹಳ್ಳ ಇಂತಲ್ಲಿ ಕೆರೆ ನಿತ್ತಿರೋ ನೀರಿನ್ಯಾಗ ಹೊಲಸಾಗಿರ್ತದ ಅಂತೇಳಿ ಅವಕ್ಕೆ ಗೊತ್ತ್ರಿ. ಹರಿವು ನೀರ್ನ್ಯಾಗ ಕುಡಿತಿರ್ತಾವ. ನೀವು ಬಾಳ ದನ ಅಬ್ಸರ್ವ್ ಮಾಡ್ರಿ, ಮನಿ ಮ್ಯಾಗ ಇಡ್ತಾರ್ರಿ, ನೀರ್ ಕಾಯ್ದು ಬಿಡ್ತೈತ. ಅದು ಬಿಸಿಲಿನ ತಾಪಕ್ಕ ನಾವು ಮನುಷ್ಯ ಜಳ ಬಡ್ದು ಕಾಯ್ತೀವಿ, ಅಂತ ನೀರ್ ಕಾಯ್ತಾವ. ಅಂಥವು ಇಡುವುದಿಲ್ಲ. ಇಂಥವು ಮಾಡೋದ್ರಿಂದ ನಮ್ಗೇನದ ಪ್ರಾಣಿ ಪಕ್ಷಿ ಅದ್ರ ದಯ ನಮ್ಮ ಮೇಲೆ ಇರ್ತೈತಿ. ಹೌದೌದ್ರಿ ಸರ್. ಇವೆಲ್ಲ ಆಲ್ರೆಡಿ ಪಕ್ಷಿಗಳು ಎಲ್ಲ ತಿಂದಾವ್ ನೋಡ್ರಿ ಸರ್ ಇಲ್ಲಿ. ಅದೇ ರೀ, ನಾವು ಆಕ್ಚುಲಿ ಯಾವ್ದೋ ಹಣ್ಣುಗಳನ್ನ ಹರಿಯಲ್ಲ ಅಂತ ಹೇಳಿದ್ದೆ ನಿಮ್ಗೆ. ಹರಿದಿದ್ದು ಎಲ್ಲಾ ಪಕ್ಷಿಗಳು ತಿಂದಿದ್ದೆ ನಿಮ್ಗೆ ಕಾಣಿಸ್ತಾವ್ರಿ. ಇಲ್ಲಿ ಕಾಣಿಸ್ತಾವ, ಇಲ್ಲಿ ತಿಂದ ಎಲ್ಲ ಪ್ರತಿಯೊಂದು ಗಿಡದಾಗ ರೀ. ಈ ಗಿಡದಾಗ ನೋಡ್ರಿ, ಈ ಗಿಡದಾಗ ನೋಡ್ರಿ, ಪ್ರತಿಯೊಂದು ಗಿಡದಾಗೂ ನಾವು ಆಕ್ಚುಲಿ ಹೋಗಿ ಬಿಟ್ಟೆ ಅಂದಾಗ ಅವು ತಿಂದಿದ್ದು ಕಾಣಿಸ್ತಾವ್ರಿ. ನಾವು ಹರಿಯಂಗಿಲ್ಲ. ಮತ್ತೆ ನಮ್ಮಲ್ಲಿ ಎಲ್ಲಾ ಸೀಸನ್ಯಾಗ ಎಲ್ಲಾ ತರ ಹಣ್ಣುಗಳು ಬಂದಾಗ ಅವಕ್ ಸಿಗ್ತಾವ್ರಿ. ನೆಕ್ಸ್ಟ್ ಇಲ್ಲಿ ಮಾವು ಅದ. ಈಗ ಮಾವಿನ ಸೀಸನ್, ಈಗ ಮಾವುಗಳನ್ನ ಬಂದಾವ್ರಿ. ಇದ್ರಾಗ ಅಂತಾರಲ್ರಿ ಸರ್, ಎಲ್ಲಾ ತರ ವೆರೈಟಿ ನಮ್ಮಲ್ಲಿ ಮಾವು ಅದಾವ್ರಿ. ಒಂದೇ ತರ ಇಲ್ಲ. ಗೋವಾ ಅದಾವು, ಆಪೂಸ, ಅಂದ್ರ ಎಲ್ಲಾ ತರ ಮಾವು ವೆರೈಟಿಗಳನ್ನ ನಮ್ಮ ನೆಲಕ್ಕೆ ನಾವು ಬೆಳೆಸಿ ನೋಡಕಂತೀವ್ರಿ. ಅಂದ್ರೆ ಎಲ್ಲಾ ತರ ಗಿಡಗಳು ಅದಾವ್ರಿ. ಮಾವು ಎಲ್ಲಾ ಅದೊಂದು ಬೇರೆ ಗಿಡ, ಇದೊಂದು ಅಂದ್ರೆ ಎಲ್ಲಾ ತರ ಕಲ್ಮಿ ಗಿಡಗಳು ಅದಾವ್ರಿ ನಮ್ಮಲ್ಲಿ. ನೆಕ್ಸ್ಟ್ ಇಲ್ಲಿ ಪೇರು ಅದಾವ್ರಿ. ಇದು ಸೀಸನ್ದಾಗ ಮಾತ್ರ ಪೇರುಗಳು ಬರ್ತಾವು. ಬಂದಾಗೂ ನಾವು ಯಾವ್ದು ಹಣ್ಣು ಹರಿಯಂಗಿಲ್ರಿ. ಇಲ್ಲದ ನೋಡ್ರಿ ಪೇರುಗಳು, ಇಲ್ಲಿ ಪೇರು ಅದಾವು. ಈ ಪೇರುಗಳನ್ನ ಹರಿಯಂಗಿಲ್ಲ. ಮತ್ತೆ ನಮ್ಮ ಹಣ್ಣುಗಳನ್ನ ಸೈಜ್ ಸಣ್ಣ ಇರ್ತಾವ್ರಿ. ಇವೇನ್ ಜವಾರಿ ರೀ. ಮತ್ತೆ ಈಗಿನ ಹೈಬ್ರಿಡ್ ಹಾಕಿಬಿಟ್ರೆ ಇಟ್ಟು ದೊಡ್ಡ ಮಾಡ್ತಾವ. ಹೌದ್ರಿ ಸರ್. ಅದು ಮಾರ್ಕೆಟ್ನಾಗ ಬರ್ತಾವು. ಚಂದ ನೋಡಕ್ ಚಂದ ಇದ್ದಿದ್ದು ಪೇರುಗಳನ್ನ ಎಲ್ಲಾರು ಲೈಕ್ ಮಾಡ್ತಾರ. ನಮ್ದು ಹಂಗಿಲ್ರಿ. ನ್ಯಾಚುರಲ್ ಆಗಿ ಸೈಜ್ ಸಣ್ಣದ್ ಬರ್ತೈತಿ. ಇಲ್ಲದಲ್ರಿ, ಅಲ್ಲೇ ಇಲ್ಲಿ ಬಂದ ಅಲ್ಲದಲ್ರಿ ಸೈಜ್. ಈ ಸೈಜ್ ನಮ್ಗ ಈ ಸೈಜ್ ಪೇರು ಬರ್ತದೆ. ಇದಕ್ಕೆ ಸ್ವಲ್ಪ ದೊಡ್ಡದಾಗ್ತೈತ್ರಿ. ಸ್ವಲ್ಪ ದೊಡ್ಡದಾಗ್ತೈತ್ರಿ. ರುಚಿ ಇರ್ತಾವ್ರಿ ಸರ್. ಇದು ಆಕ್ಚುಲಿ ಜವಾರಿ ಪೇರುನ ರುಚಿನೇ ಇರ್ತದೆ. ಮತ್ತೆ ಇದು ನುಗ್ಗೆಕಾಯಿ ರೀ. ನುಗ್ಗೆಕಾಯಿ ಈಗಿನ ಶುಗರ್ದವ್ರಿಗೆ ನುಗ್ಗೆಕಾಯಿ ತಪ್ಪಲ ಅದು ಇದು ಅಂತ ಹೇಳ್ತಾರ. ಅದನ್ನು ಟ್ರೈ ಮಾಡ್ಕೊ. ಯಾವ್ದೇ ಈಗ ಟ್ರೈ ಮಾಡ್ಯಾರ ಸರ್, ಬಾಳ ಜನ ಟ್ರೈ ಮಾಡ್ಯಾರ. ಮತ್ತೆ ವೈಟ್ ಬ್ಲಡ್ ಸೆಲ್ಸ್ ಹೆಚ್ಚಾಗ್ತಾವ್ರಿ ಇದಕ್ಕೆ, ಬ್ಲಡ್ ಕಡಿಮೆ ಇದ್ದವ್ರಿಗೆ. ನೆಕ್ಸ್ಟ್ ಈ ಕಡೆ ನಮ್ಮ ಮಸಾಲೆ ಸಾಂಬಾರ್ ಗಿಡ ಅದ ರೀ. ಮಸಾಲೆ ಸಾಂಬಾರ್ ಗಿಡ ಯಾವ್ದ್ರ ಸರ್? ಇದು ಮಸಾಲೆ ಸಾಂಬಾರ್ ಪದಾರ್ಥ ಗಿಡ ಸರ್. ಇದು 5 ಎಕರೆದಾಗ ನೀವು ಏನೇನ್ ಹಾಕಿರಿ ಸರ್? ಪೂರಾ ನಮ್ಮಲ್ಲಿ ಅರಣ್ಯ ಬೆಳೆಗಳಂತೂ ಮಾಡೀವ್ರಿ. ಮತ್ತ ಹಣ್ಣು ಹಂಪಲು ಅಂತೇಳಿ ತರಕಾರಿನೂ ಮಾಡ್ಕೊಂತೀವ್ರಿ. ಆರ್ಗ್ಯಾನಿಕ್ ಆಗಿ ತರಕಾರಿ ಬೆಳ್ಕೊಂತೀವಿ. ಪ್ಲಸ್ ಇವೆಲ್ಲ ಫಾರೆಸ್ಟ್ ಗಿಡಗಳ್ರಿ. ಇದು ಸಾಗುವಾನಿ, ಇದು ಮಹಾಗನಿ, ಶ್ರೀಗಂಧ, ಆ ಕಡೆ ಹೋದ್ರ ರಕ್ತ ಚಂದನ, ಎಲ್ಲಾ ತರ ಫಾರೆಸ್ಟ್ ಗಿಡಗಳು ಇವು. ಯಾಕಂದ್ರ ಸಣ್ಣ ರೈತರು ಬೆಳೆಯುವುದಲ್ರಿ ಇವು. ಯಾಕಂದ್ರ ಈಗೊಂದ ಸ್ವಲ್ಪ ಜಾಗ ಇರ್ತೈತಿ, ಅವ್ರ ಇದು ಬೆಳೆದ್ರಂದ್ರ ಇನ್ಕಮ್ ಸೋರ್ಸ್ ಇರಂಗಿಲ್ಲ. ಹೊಲದ ಮೇಲೆ ಡಿಪೆಂಡ್ ಇದ್ದವರು ಇದು ಮಾಡಂಗಿಲ್ಲ. ಸಾಕಷ್ಟು ಜನಕ್ಕೆ ಗೊತ್ತಿಲ್ರಿ ಈ ಗಿಡಗಳು ಹಚ್ಚೋದ್ರಿಂದ ಈ ನೆಲ ಏನೈತಿಲ್ರಿ, ಈ ಸೀಸನ್ಯಾಗ ಒಂದಿಷ್ಟು ತಂಪಿರ್ತೈತಿ. ತಂಪಿರೋದ್ರಿಂದ ಇದರಲ್ಲಿ ನಮ್ಗ ಕೋತಂಬರಿ, ಮೆಂತೆ ಇಂಥವೆಲ್ಲ ಇದರಲ್ಲಿ ಬೆಳ್ಕೋಬಹುದು. ಲಕ್ಷಗಟ್ಟಲೆ ಇದನ್ನ ಆದಾಯ ಮಾಡ್ಕೋಬಹುದ್ರಿ ಇದ್ರಾಗ. ಮತ್ತೆ ನಮ್ಮಲ್ಲಿ ಈಗ ಇದ್ರದ್ದು ಅಡಿಕೆ ಮರಗಳನ್ನ ಹಚ್ಚಿವೆ. ಅಡಿಕೆ ಮರಗಳು ಯಾಕಂದ್ರೆ ತಂಪು ಪ್ಲೇಸ್ನಾಗ ಬರ್ತಾವು. ನಮ್ಮ ಕಡೆ ಒಂದು 50ರಿಂದ 100 ಸ್ಯಾಂಪಲ್ ಬರ್ತಾವೋ ನಿಲ್ಲೋ. ಇವು ಗಿಡಗಳಿಂದ ಅವಕ್ಕೂ ಆಗ್ತದೆ. ಯಾಕಂದ್ರೆ ಒಂದ್ರ ಗಿಡದ ನೆಳ್ಳದಿಂದ ಅವು ಗಿಡಗಳು ಹೇಳ್ತಾವ ತಂಪ. ಈಗ ನೋಡ್ರಿ ಬ್ಯಾಸಿಗೆ ಈ ಸೀಸನ್ಯಾಗ ಎಷ್ಟು ತಂಪ ಐತಿಲ್ಲ. ಅಂದ್ರ ಒಂದ್ ಕೂಲಿಂಗ್ ಅಂದ್ರೆ ಹೆಂಗ ಕೂಲರ್ ಹಚ್ಚಿದಂಗ ತಂಪ ಐತಿ. ನ್ಯಾಚುರಲ್ ಕೂಲರ್. ಮತ್ತೆ ಇವು ಏನದಾವಲ್ರಿ ಆಡುಗಳನ್ನ ಶೆಡ್ ದಿಂದ ಬಿಡ್ತೇವ್ರಿ. ರಾತ್ರಿ ಒಳಗ ಶೆಡ್ ಒಳಗ ಹಾಕ್ತಿವಿ. ತಾನ ಆಟೋಮೆಟಿಕ್ ಎಲ್ಲ ವೇ ಮಾಡಿದೇವ್ರಿ. ಇಲ್ಲಿಂದ ಆ ಶೆಡ್ಡಿಗೆ ಹೋಗಕ್ಕ, ಆ ದೊಡ್ಡ ಶೆಡ್ಡಿಗೂ ಹೋಗಕ್ ಮಾಡಿದೇವ್ರಿ. ಒಂದೇ ವೇ ಅದ. ನಮ್ಗೆ ಯಾಕಡೆ ಬೇಕು ಆ ಕಡೆ ನಾವು ಚೇಂಜ್ ಮಾಡ್ಕೋಬಹುದು. ಏನು ವಿತೌಟ್ ಯಾಕೇನು ಯಾಕೂ ಕಟ್ಟುವಂಗಿಲ್ಲ, ಏನು ಮಾಡೋಂಗಿಲ್ಲ. ಸುಮಾರು ನ್ಯಾಚುರಲ್ ಆಗಿ ಬಿಡ್ಬೇಕು. ಯಾಕಂದ್ರೆ ಪ್ರಾಣಿ ಪಕ್ಷಿಗಳನ್ನ ಯಾವ್ದೇ ಅಲ್ಲಿ ಕಟ್ಟಿ ಮೇಯಿಸಿದ ಪ್ರಾಣಿಗಳು ಸದೃಢವಾಗಿ ಬೆಳೆಯಂಗಿಲ್ಲ. ಹೆಂಗ್ ನ್ಯಾಚುರಲ್ ಆಗಿ ಬಿಟ್ಟಿರ್ತೀವಿ ಅದಕ್ಕೆಲ್ಲ ಯಾವಾಗ ನೀರ್ ಬೇಕಂತಾರ ನೀರ್ ಕುಡಿಬೇಕು, ಯಾವಾಗ ಅದಕ್ಕೆ ಮೇವು ಬೇಕಂತಾರ ಮೇವು ತಿನ್ಬೇಕು. ಉಳ್ಕಿ ಟೈಮ್ನಾಗ ಫ್ರೀ ಇರಬೇಕು. ಮತ್ತೆ ಎಲ್ಲ ಅದ್ರ ಜೊತೆ ಮರಿಗಳು ಇದ್ದು ನಾವು ಮರಿಗಳನ್ನ ಫ್ರೀ ಬಿಟ್ಟಿರ್ತೀವಿ. ಮತ್ತೆ ಇದು ತಪ್ಪಲ ಐತಲ್ರಿ, ಎಲ್ಲ ರೈತರು ಏನ್ ಮಾಡ್ತಾರೆ, ಇದು ಕಸ ಅಂತೇಳಿ
ಹೊರಗೆ ಚೆಲ್ತಾರ ಇದನ್ನ ಚೆಲ್ಬಾರ್ದ್ರಿ ಯಾಕಂದ್ರೆ ಇದೇ ಮೇನ್ ಗೊಬ್ಬರ ಇರೋದ್ರಿ ಇದು ನಮ್ಮ ಭೂಮಿ ಒಳಗೆ ಹದ ಮಾಡ್ತೈತ್ರಿ ಭೂಮಿ ಒಳಗೆ ಇಲ್ಲಿ ನೋಡ್ರಿ ಹೆಂಡಿ ಗೊಬ್ಬರ ಇದು ನಾವು ಹಾಕಿರೋದು ಹೆಂಡಿ ಗೊಬ್ಬರ ಅದು ಇದು ಇಲ್ಲಿ ಭೂಮಿ ಭಾಳ ಮೆತ್ತಗೆ ಐತ್ರಿ ಸರ್. ಅದು ಫಲವತ್ತತೆ ಯಾಕಂದ್ರೆ ಈಗಿನವ್ರು ಏನ್ ಮಾಡ್ತಾರೆ ಟ್ರ್ಯಾಕ್ಟರ್ ಹೊಡೆದು ಭೂಮಿ ಗಟ್ಟಿ ಮಾಡ್ಯಾರ. ಹೌದ್ರಿ ಸರ್.